ಇನ್ಮೇಲೆ ಏನ್ ಗೊತ್ತಾ, ನೀವು ಇವತ್ತು ಹೈಗೇಟ್ ಅಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ನಿಮಗೆ ವ್ಯವಸ್ಥಿತವಾಗಿ ಇಷ್ಟೇ ಅಂಗಡಿಗೆ ಮಾತ್ರ ಜಾಗ ಕೊಡ್ಬೇಕು ಅಂದ್ಬಿಟ್ಟೆ ಬರುತ್ತೆ. ಆ ಜಾಗ ಕೊಡ್ಬೇಕಂದ್ರೆ ಹೊಟ್ಟೆ ಪಾಡಗೋಸ್ಕರ ಇವತ್ತೊಂದು EMI ಕಟ್ಬೇಕಂದ್ರೆ, ಅವ್ರ ಮನೆಗೆ ಒಂದು ಹಾಲ್ ಪ್ಯಾಕೆಟ್ ತಗೊಂಡು ಹೋಗ್ಬೇಕಂದ್ರೆ, ಅವ್ರ ಇವತ್ತೊಂದು ಫೀಸ್ ಕಟ್ಬೇಕಂದ್ರೆ, ಮನೆ ಬಾಡಿಗೆ ಕಟ್ಬೇಕಂದ್ರೆ, ಪ್ರತಿಯೊಂದೂ ಅವ್ರೊಂದು ಅಂಗಡಿ ನಡೆದ್ರೇನೆ ಇವತ್ತು ಅಂತ ತಿಳ್ಕೊಬೇಡಿ, ನನ್ನನ್ನು ಸೇರಿ. ಯಾಕೆಂದ್ರೆ ನಿಮ್ಗೆಲ್ಲ ಕಾಣಿಸ್ಬೇಕು, ನೋಡ್ಬೇಕು, ಮತ್ತೆ ಅರ್ಥ ಮಾಡ್ಕೊಡ್ಬೇಕು, ನಿಮ್ಗೆಲ್ಲ ವಿಚಾರ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ, ಆಮೇಲೆ ಎಲ್ಲ ವಿಚಾರಗಳು ತಿಳಿಸ್ಬೇಕು ಅನ್ನೋ ಕಾರಣದಿಂದ ನಿಮ್ಮನ್ನ ಎಲ್ಲರನ್ನೂ ಕರೆದೆ ನಾನು, ಇವ್ರನ್ನೇ ಅಂತಲ್ಲ ಅಲ್ವಾ, ಹೌದಲ್ವಾ? ಯಾಕೆ ಕರೆದ್ವಿ? ನಾವು ಸಂಪಾದನೆ ಮಾಡಕ ಕ್ವಶನ್ ಆನ್ಸರ್ ಕೊಡ. ಎಲ್ಲ ಕೈಯಲ್ಲಿ ಇಟ್ಕೊಳ್ಳಿ. ಅಣ್ಣವರು ಶೂಟ್ ಮಾಡ್ಕೊಂತಾರೆ, ಮೀಡಿಯಾದವರು ಎಲ್ಲ ಕೈಯಲ್ಲಿ ಇಟ್ಕೊಂಡ ಮೇಲೆ ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಅನ್ಕೊಂಡ ಹೂಡಿಚಿನಿ. ಏನು ಈಗಾಗಲೇ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಎಲ್ಲ ನಿರ್ಗತಿಕರು, ನಿರುದ್ಯೋಗಿಗಳು, ಅಂಗವಿಕಲರು, ಹಿರಿಯ ನಾಗರಿಕರು, ಇನ್ನಿತರ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಡಬಗ್ಗರು, ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರೋ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದೆ. ಇದು ಇತಿಹಾಸ ಸೃಷ್ಟಿ ಇದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೆ ಸಂತೆಗಳ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾ ಇದ್ರು. ಇವತ್ತು ದೊಡ್ಡ ದೊಡ್ಡ ಮಹಲ್ಗಳು, ಏನು ದೊಡ್ಡ ದೊಡ್ಡ ಐಷಾರಾಮಿ ಜೀವನ ಬರುವಂತ ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲ ನೋಡಿ ಬಡವರು ಬಂದು ಇವತ್ತು ಬೀದಿಯಲ್ಲಿ ತಮ್ಮ ಗೋಮಾಳ ಜಮೀನುಗಳನ್ನು ಕಳ್ಕೊಂಡು, ಆಸ್ತಿಗಳನ್ನು ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಬೀದಿಯಲ್ಲೂ ಬದುಕೋದಕ್ಕೆ ಇವತ್ತು ಬಿಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ದುರದೃಷ್ಟ ಇವತ್ತು. ಯಾಕೆಂದ್ರೆ ಇವತ್ತಿನ ದಿನ ನಾವು ಈ ಒಂದು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬೀದಿ ವ್ಯಾಪಾರಿಗಳಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಬೀದಿ ವ್ಯಾಪಾರಿಗಳು ಅವ್ರದ್ದೇನು ತಪ್ಪಿದೆ ಅದನ್ನ ಪ್ರಶ್ನೆ ಮಾಡಲಿ, ನಾವೇನು ತೊಂದರೆ ಇಲ್ಲ, ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ಆದೇಶ ಇದೆ, ಆ ಆದೇಶಕ್ಕೂ ಗೌರವ ಕೊಡೋಣ ಹಂಗಂತ ಹೇಳ್ಬಿಟ್ಟು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಧಿಕಾರಿಗಳು ಏನಿವತ್ತು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಕೇವಲ 20% 10% ಮಾತ್ರ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದೀವಿ, ಅದು ಮುಖ್ಯ ರಸ್ತೆಗಳು ಮಾತ್ರ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಓಡಾಡ್ತಾ ಇದೆ. ಆದ್ರೆ ಅವರ ಹೇಳಿಕೆಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನಿಜವಾಗ್ಲೂ ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ಕೆಲವು ಖಾಸಗಿ ಕಂಪನಿಗಳು ಮತ್ತೆ ಇನ್ನಿತರ ಅಪಾರ್ಟ್ಮೆಂಟ್ಗಳು, ಇನ್ನಿತರ ಏನು ಕೆಲವು ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದು ಮಾಡ್ತಾ ಇರೋರೆಲ್ಲ ಸೇರಿ ಒಂದು ಈ GBA ಅಧಿಕಾರಿಗಳನ್ನ ವಶಪಡಿಸ್ಕೊಂಡು, ಅಂದ್ರೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ಇವತ್ತು ಬಡವರನ್ನ ಬೀದಿಗೆ ಬಾಳಕುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಸಬ್ ರೋಡ್ಗಳಲ್ಲಿ ಮತ್ತೆ ಒಳಗಡೆ ಇಂಡಸ್ಟ್ರಿಯಲ್ ಝೋನಲ್ಲಿ ಮತ್ತೆ ಈಗ ಇಲ್ಲಿ ಹ್ಯಾಕರ್ ಝೋನ್ ಅಂತ ಬರಲ್ಲ ಇಲ್ಲಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತಂದ್ರೆ, ಒಂದು ತಳ್ಳ ಗಾಡಿ ತಗೊಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಕೊಂಡು ನೀವು ಜೀವನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ತೊಳ್ಕೊಂಡು ಹೋಗಿ ಅಂತ ಇದೆ. ಇಲ್ಲ ಅಂತಿಲ್ಲ, ಸಾರ್ವಜನಿಕ ಓಡಾಡೋಕ್ ಬಿಟ್ಬಿಟ್ಟು ಮಾಡ್ಕೋಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಅದ್ರ ಪ್ರಕಾರ ಮಾಡ್ಕೊಡ್ಲಿ, ಇಲ್ಲ ಅಂದ್ರೆ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ಲಿ. ಇವತ್ತು ಅವ್ರನ್ನ ಬದುಕಿಸೋದಕ್ಕೋಸ್ಕರ ಅದು ಅವ್ರನ್ನ ಅಲ್ಲಿ ಆ ಕಂಪನಿಗಳವರೇ ಅಲ್ಲಿ ಬಂದು ಜೀವನ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಒಳಗಡೆ 200-300 ರೂಪಾಯಿ ಊಟ, ಇಲ್ಲಿ 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಊಟ ಸಿಗ್ತಾ ಇದೆ. ಅದರಿಂದ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ, ಮಕ್ಕಳಿಗೆ ನಮಗೆ ಜೀವನ ನಡೀತಾ ಇದೆ ಅಂತ ಅದೇ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇವತ್ತು ಅವ್ರಿಲ್ಲ ಅಂದ್ರೆ ನಮ್ದು ಜೀವನಗಳು ತೊಂದರೆ ಆಗ್ಬಿಡುತ್ತೆ, ನಾವು ಹೋಗೋ ಕೆಲ್ಸಗಳಿಗೂ ಸಮಸ್ಯೆ ಆಗ್ಬಿಡುತ್ತೆ, ನಾವು ಹೋಗೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಾವು ಕೆಲ್ಸಗಳು ಇಷ್ಟು ಸಂಪಾದನೆ ಬಂದ್ರೂ ನಮ್ಗೆ ಉಳ್ಸಕ್ಕಾಗಲ್ಲ, ಇವರಿಂದ ನಮ್ಗೆ ಒಂದು 10 ರೂಪಾಯಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದೇ ಒಂದು ನೆಪ ಇಟ್ಕೊಂಡು ಇವತ್ತು GBA ಅಧಿಕಾರಿಗಳು
ಇವತ್ತು ಸಂಘಟನೆಗಳ ಅಂಬೇಡ್ಕರ್ ಸಂಘಟನೆಗಳ ಬೋರ್ಡ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಬ್ ರೋಡ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಬಡವರನ್ನ ಬೀದಿಗೆ ತಳ್ತಾ ಇದ್ದಾರೆ. ಮತ್ತೆ ಅದೇ ನೆಪ ಇಟ್ಕೊಂಡು ಅವ್ರನ್ನ ಹೊರಗಡೆ ಹಾಕಿ ಆ ಕಂಪನಿ ಖಾಸಗಿ ಕಂಪನಿಗಳವ್ರಿಗೆ ಬಲ ತುಂಬುವಂಥ ಕೆಲಸ, ಇವತ್ತು ಗಾರ್ಡನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದಿದ್ದ ಜಾಗನ ಪಾರ್ಕಿಂಗ್ ಮಾಡೋದಕ್ಕೆ ಆ ಕಂಪನಿಗಳ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಬಡವ್ರು ಬದುಕೋದು ಬೇಡ, ಆ ಕಂಪನಿಗಳವರ ಒಂದು ಅನುಕೂಲಕ್ಕಾಗಿ ಇವತ್ತು ಸರ್ಕಾರ ಇದೆಯಾ, ಬಡವರು ಓಟ್ ಹಾಕುವಂತ ಬಡವ್ರಿಗೆ ಪರವಾಗಿ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನನ್ನ ಪ್ರಶ್ನೆ ಅಲ್ಲ, ಜನಗಳ ಪ್ರಶ್ನೆ. ನಾವು ಇಲ್ಲಿ ಒಂದು ಹೋರಾಟಗಾರರಾಗಿ, ಒಂದು ಸಮಾಜ ಸೇವಕರಾಗಿ, ನಾವು ಅಪ್ಪಟ ಕಾಂಗ್ರೆಸ್ ಒಂದು ಅಭಿಮಾನಿಯಾಗಿ ನಾನು ಹೇಳ್ತೀನಿ, ನಿಜವಾಗ್ಲೂ ಬಡವ ಬಗ್ಗರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಮಾಡೋಕೆ ಹೋಗಬೇಡಿ. ಇದೇ ಪೂರ್ವ ತಾಲೂಕಿನ ಎಲ್ಲ ಜಿಬಿಎ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನೇರವಾಗಿ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಜಿಬಿಎ ಅಧಿಕಾರಿಗಳು ಇವತ್ತು ಕಂಪನಿಗಳನ್ನ ಎಷ್ಟೋ ಜನ ಬಂದು ಅವ್ರನ್ನ ಎಷ್ಟೋ ಅಧಿಕಾರಿಗಳನ್ನ ಕೊಂಡ್ಕೊಳಕ್ ನೋಡಿದ್ರು. ಇದೇ ಅಲ್ಲ, ಸುಮಾರು 4-5 ಜನ ಇವಾಗ ಇದಕ್ಕೆ ಮುಂಚೆ ಹಲವಾರು ಕಮಿಷನರ್ ಬಂದೋದ್ರು, ಅವ್ರು ಯಾರು ಬಗ್ಲಿಲ್ಲ. ಇವ್ರು ಯಾಕೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಬೀದಿ ವ್ಯಾಪಾರಿಗಳನ್ನೆಲ್ಲ ಬೀದಿಗೆ ತಳ್ಳಿಬಿಟ್ಟು ಇವತ್ತು ಇವರು ಅಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಪನಿಗಳವ್ರಿಗೆ ಮತ್ತೆ ರೆಸಿಡೆನ್ಸಿಯಲ್ ಅವ್ರಿಗೆಲ್ಲ ಸಪೋರ್ಟ್ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಂದು ವಾರದಿಂದ ಓಟ್ಲಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ದೊಡ್ಡ ಸ್ಟಾರ್ ಹೋಟೆಲ್ಗಳೆಲ್ಲ 50 ರೂಪಾಯಿ ಇಡ್ಲಿನ 100 ರೂಪಾಯಿ 150 ರೂಪಾಯಿ ಮಾಡ್ತಾ ಇದ್ದಾನೆ. ಇಲ್ಲಿ ಉಡುಪಿ ಹೋಟ್ಲು ಇನ್ನವರೆಲ್ಲ 50 ರೂಪಾಯಿ ಟೀ, 10 ರೂಪಾಯಿ ಟೀನ 50 ರೂಪಾಯಿ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅನ್ನ ಸಾಂಬಾರ್ನ 200 ರೂಪಾಯಿ ಮಾಡ್ತಾ ಇದ್ದಾನೆ. ಆ ಥರ ಬಂಡವಾಳಶಾಹಿಗಳಾಗಿ ಅವರಿಗೆ ಬೆಂಬಲ ಮಾಡುವಂಥ ಕೊಡುವಂಥ ಕೆಲಸ ಇವತ್ತು ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಸ್ವಾಮಿ. ತಾವು ಇಲ್ಲ ಕಂಪ್ನಿಗಳಲ್ಲಿ ಅವಕಾಶ ಮಾಡಿಕೊಡಿ, ಇಲ್ಲ ನೀವೊಂದು ಬ್ಯಾರಿಕೇಡ್ ಹಾಕಿ 8 ಅಡಿ ಅಗಲ ಫುಟ್ಪಾತ್ ಇದೆ, 4 ಅಡಿ ನಮಗೆ ಕೊಡಿ, 4 ಅಡಿ ಸಾರ್ವಜನಿಕರಿಗೆ ಓಡಾಡಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದರೆ ಇದರಿಂದ ಈಗಾಗಲೇ ಪಾಪ ಒಬ್ಬ ಹೈಗೇಟಲ್ಲಿ ಒಬ್ಬ ವ್ಯಕ್ತಿ ಅವತ್ತು ಮಾಡಿರೋ ಕೆಲಸ ನೋಡಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಈಗಾಗಲೇ ICUದಲ್ಲಿ ಪಾಪ ಜೀವ ಉಳಿಸ್ಕೊಳ್ಳೋ ಮಟ್ಟಕ್ಕೂ ಕಷ್ಟ ಆಗ್ತಾ ಇದೆ. ICUದಲ್ಲಿ ವೈದ್ಯಕೀಯದಲ್ಲಿ ಅವ್ರನ್ನ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಅವ್ರು ಉಳಿತಾರೋ ಇಲ್ವೋ ಅನ್ನೋದು ಪ್ರಶ್ನೆ ಆಗಿದೆ. ಈ ಥರ 100 ಜೀವಗಳು ಕಳ್ಕೊಳ್ಳುವಂಥ ಪರಿಸ್ಥಿತಿ, ಎಷ್ಟೋ ಸಾಲುಗಳಿಗೆ ಸಿಲುಕಿ ಇವಾಗಲೇ ಎಷ್ಟೋ ಜನ ಒಂದು ವಾರದಿಂದ ಇರ್ತಕ್ಕಂಥ ಐಟಮ್ಗಳನ್ನ ಎಲ್ಲ ಕೊಳ್ತೋಗಿ ಆ ಐಟಮ್ ತಗೊಳ್ಳೋದಕ್ಕೂ ಶಕ್ತಿ ಇಲ್ದಿರ ಮತ್ತೆ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಲೋನ್ಗಳು ಕಟ್ಟಕ್ಕಾಗ್ತಾ ಇಲ್ಲ. ನೀವೇ ಕೊಟ್ಟಿರ್ತಕ್ಕಂಥ ಲೋನು ಸರ್ಕಾರದಿಂದ ಅದು ಏನು ಲೈಸೆನ್ಸ್ಗಳು ಕೊಟ್ಟಿದ್ದೀರಾ, ಫುಡ್ ಲೈಸೆನ್ಸ್ ಕೊಟ್ಟಿದ್ದೀರಾ, ಮತ್ತೆ ಪ್ರತಿಯೊಂದು ID ಕಾರ್ಡ್ ಕೊಟ್ಟಿದ್ದೀರಾ, ಮತ್ತೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೀರಾ, ಎಲ್ಲ ಲೋನ್ಗಳು ಕೊಟ್ಟಿದ್ದೀರಾ. ಆ ಲೋನ್ಗಳು ಕಟ್ಟೋ ಪರಿಸ್ಥಿತಿಯಲ್ಲಿ ಇವತ್ತು ಜನರು ಹಿಂದೆ ಹೋಗ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಒಂದಂತೂ ಹೇಳಕ್ಕೆ ಬಯಸ್ತೀನಿ, ನಾನೀಗಾಗಲೇ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಜನರಿಗೋಸ್ಕರ ಮುಂದೆ ಬರಬೇಕು, ಏನೋ ಒಂದು ಇದು ಮಾಡಬೇಕು ಅಂದ್ಕೊಂಡಿದ್ದೆ. ಇದು ಒಂದು ಆ ಥರ ಏನಾದರೂ ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದರೆ ನಾನು ಜೀವನದಲ್ಲಿ ಯಾವುದೇ ಪಕ್ಷಕ್ಕೂ ನಾನು ನಿರತನಾಗಿ ನಾನು ಹೋರಾಟಗಾರನೇ ಸಾಯ್ತೀನಿ ಹೊರತು ರಾಜಕಾರಣಿಯಾಗಿ ನಾನು ಯಾವತ್ತೂ ಸಾಯೋದಿಲ್ಲ. ಬಡವ್ರ ಪರವಾಗಿ ನಾನು ನಿಂತ್ಕೊತೀನಿ, ಬಡವ್ರಿಗೋಸ್ಕರ ಇರ್ತೀನಿ, ಬದುಕ್ತೀನಿ. ಇಲ್ಲ ಅಂದರೆ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಬಡವ್ರಿಗೆ ಈ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಪೂರ್ವ ತಾಲೂಕು ಏನು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಬಡವರಿಗೆ ಅನ್ಯಾಯ ಆಗೋದಕ್ಕಂತೂ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಎಲ್ಲ ಸಂಘಟನೆಗಳನ್ನು ಒಕ್ಕೂಟದ ಕಡೆಯಿಂದ ನಾವು ಬುದ್ಧಿ ಕಲಿಸುವಂಥ ಕೆಲಸ ಇಲ್ಲಿನ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಹೋಗ್ತೀವಿ, ಮನವಿ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಘಟನೆಗಳು ಅವ್ರಿಗೆ ಗೊತ್ತಿಲ್ಲ ಪಾಪ ಅನ್ಕೊಂತೀವಿ, ಅವ್ರ ಗಮನಕ್ಕೆ ಹೋಗಿರಲ್ಲ. ಇಲ್ಲಿ ಇವ್ರು ಆಟಗಳಾಡ್ತಾ ಇದ್ದಾರೆ. ಒಳಗಡೆ ಬುಕ್ ಆಗಿ ಏನೋ ರೆಸಿಡೆನ್ಸಿಯಲ್ ಅವ್ರ ಹತ್ರ ಕಂಪನಿಗಳವ್ರ ಹತ್ರ ಎಲ್ಲ ಶಾಮೀಲಾಗಿ ಅವ್ರ ಹತ್ರ ಲಂಚ ತಗೊಂಡು ಇವತ್ತು ಈ ಅಧಿಕಾರಿಗಳು ಪೂರ್ವ ತಾಲೂಕಿನ ಜಿಬಿಎ ಕಮಿಷನರ್ ಸೇರಿದಂತೆ AE ಸೇರಿದಂತೆ ಎಲ್ಲ ಇಂಜಿನಿಯರ್ಗಳು ಸೇರಿದಂತೆ ಎಲ್ಲ ಕಾಂಟ್ರಾಕ್ಟರ್ಗಳಿಂದ ಸೇರಿದಂತೆ ಎಲ್ಲ ಎತ್ಕೊಂಡೋಗಿ ಬಡವರು ಸಾಲ ಸೂಲ ಮಾಡಿರ್ತಕ್ಕಂಥ ಪೆಟ್ಟಿಗಳನ್ನು ಹೊಡೆದು ಮಾರಾಟಗಳು ಮಾಡ್ಕೊಂಡಿದ್ದಾರೆ. ಎಲ್ಲ ಎತ್ಕೊಂಡೋಗಿ ಅವ್ರನ್ನ ಬೀದಿಗೆ ತಳ್ಳಿದ್ದಾರೆ. ಇವತ್ತು ಅದನ್ನ ಮಾಡ್ಕೋಬೇಕಾದ್ರೂ ಇವತ್ತು ಏನೇನು ಅವ್ರಿಗೆ ನಷ್ಟ ಆಗಿದೆ ಅದನ್ನು ಸಹ ಸರ್ಕಾರ ಕಟ್ಕೊಡ್ಬೇಕು, ಜಿಬಿಎ ಅಧಿಕಾರಿಗಳು ಕಟ್ಕೊಡ್ಬೇಕು. ಅವ್ರು ಏನೇನು ನಷ್ಟ ಆಗಿದೆ, ಯಾರ್ಯಾರು ಎಲ್ಲೆಲ್ಲಿ ಜೀವನ ಮಾಡ್ತಾ ಇದ್ರು ಅಲ್ಲೇ ಅವಕಾಶ ಮಾಡಿಕೊಡ್ಲೇಬೇಕು. ಅಲ್ಲಿ ಸಾರ್ವಜನಿಕವಾಗಿ ಓಡಾಡಕ್ಕೆ ಮಾಡಿಕೊಟ್ಟೆ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ, ಇವತ್ತೇನು ಗಾರ್ಡನ್ಗೋಸ್ಕರ ಕಲ್ಲುಗಳು ಹಾಕಿದ್ರು ಅದೇ ಥರ ಕಲ್ಲುಗಳು ಹಾಕಿ ನಮ್ಮ ಬಿಸ್ನೆಸ್ ಮಾಡ್ಕೊಳಕ್ ಬಿಡ್ಲಿ. ಇದ್ ಕಡೆ ಅವ್ರ ಸಾರ್ವಜನಿಕರು ಓಡಾಡಕ್ ಬಿಟ್ಕೊಡ್ಲಿ.
ಇವತ್ತು ಮಾಡಿದ್ದಾರೆ, ತೋರಿಸ್ತೀವಿ, ಆ ವಿಡಿಯೋ ನಿಮ್ಗೆ ಕಳಿಸ್ತೀವಿ. ಗಾರ್ಡನ್ ಮಾಡೋದಕ್ಕೆ ಅವರೊಂದು ಸೆಂಟ್ರಲ್ ಒಂದು ಕಲ್ಲನ್ನ ಏನೋ ಡಿವೈಡರ್ ಹಾಕ್ತಾರಲ್ಲ, ಆ ತರ ಕಲ್ಲನ್ನ ಹಾಕ್ಬಿಟ್ಟು ಅರ್ಧ ಜನರಿಗೆ ಓಡಾಡಕ್ ಬಿಟ್ಬಿಟ್ಟು ಅರ್ಧ ಗಾರ್ಡನ್ ಮಾಡ್ಕೊಂತಾರೆ ಕಂಪ್ನಿಗಳವರು. ಆ ಗಾರ್ಡನ್ ಜಾಗ ಬೇಡ, ಆ ಜನಗಳು ಬದುಕೊಳ್ಳೋಕೆ ಅವಕಾಶ ಮಾಡ್ಕೊಡಿ. ನೀನ್ ಕಂಪ್ನಿ ಒಳಗಡೆ ಮಾಡ್ಕೊಳ್ಳಯ್ಯ, ನೀನ್ ತಗೊಂಡಿರೋದು ಕಾಂಪೌಂಡ್ ಹಾಕೊಂಡಿದ್ಯಲ್ಲ, ಕಂಪ್ನಿ ಒಳಗಡೆ ಮಾಡ್ಕೊ. ನಿನಗೆ ಕಂಪ್ನಿ ಒಳಗಡೆ ನಿನ್ ಮೆಜರ್ಮೆಂಟ್ ಏನು ನಿನಗೆ ಸ್ಕೆಚ್ ಹಾಕೊಟ್ಟಿರ್ತಾರಲ್ಲ, ನಿನ್ಗೆ ರಿಜಿಸ್ಟರ್ ಆಗಿರುತ್ತ, ಅದ್ರೊಳಗಡೆ ನೀನ್ ಏನಾದ್ರು ಮಾಡ್ಕೊ. ಸಾರ್ವಜನಿಕ ಸ್ಥಳದಲ್ಲಿ ಗಾರ್ಡನ್ ಮಾಡೋದಕ್ಕೆ ರೈಟ್ಸ್ ಯಾರು ಕೊಟ್ರು? ಇದನ್ನೇ ಮಾಡಿದ್ದಾರೆ, ಕೆಲವು ಕಡೆ ತೆರವುಗೊಳಿಸಿದ್ದಾರೆ. ಅಲ್ಲೊಂದ್ ನ್ಯಾಯ ಇಲ್ಲೊಂದ್ ನ್ಯಾಯನ ಅವಕಾಶ ಕೊಡಲ್ಲ. ನಾವೊಂದು ಕೆಲಸ ಮಾಡೋಣ, ಅವ್ರ ಹೆಂಗ್ ಕಲ್ಲುಗಳು ಹಾಕಿದ್ರು ಆ ತರ ಹಾಕ್ಬಿಟ್ಟು ನಾವು ವ್ಯಾಪಾರ ಮಾಡ್ಕೊಳ್ಳೋಣ. ಓಡಾಡಕ್ಕೆ ಅದೇ ತರ ಕಲ್ಲುಗಳನ್ನ ಓಡಾಡಕ್ಕೆ ಸೈಡ್ಗೆ ಡಿವೈಡರ್ ಮಾಡ್ಬಿಟ್ಟು ನಾವೆಲ್ಲರೂ ಮಾಡ್ಕೊಂಡು ಅವ್ರಿಗೆ ಬದುಕೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಹೇಳ್ದೆ ನಾನು, ಕಾನೂನು ಅಡಿಯಲ್ಲಿ ಏನಿದೆ, ಸರ್ಕಾರದ ಆದೇಶ ಏನಿದೆ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದ್ರಂತೆ ನಡೀರಿ. ನೀವು ಬೇಕಾದಂಗೆ ದೊಡ್ಡ ಶೆಡ್ಗಳು ಹಾಕೊಂಡು, ದೊಡ್ಡ ರೋಡ್ಗಳಿಗೆ ಕಂಟೈನರ್ಗಳು ಇಟ್ಕೊಂಡು, ಆಮೇಲೆ ಬಾಡಿಗೆಗಳು ಕೊಟ್ಕೊಂಡು ಸುಲಿಗೆ ಮಾಡ್ಕೊಂಡು ತಿನ್ನೋದು, ಇದೆಲ್ಲ ಕಡಿವಾಣ ಆಗ್ಬೇಕು. ಮಹದೇವಪುರ ಕ್ಷೇತ್ರದ ಬಗಣಿ ಹೋಟೆಲ್ ಏರ್ಪಾಡು ಮಾಡಿರತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ಯಾವುದೇ ಒಂದು ನೋಟಿಸ್ ನೀಡದೆ ಒಂದು ಬಡ ಕುಟುಂಬಗಳ ಎತ್ತಂಗಡಿ ಮಾಡಿಸ್ತಾ ಬಗ್ಗೆ ಇವತ್ತಿನ ದಿನ ಆ ಒಂದು ಬೀದಿ ಪದಿ ವ್ಯಾಪಾರಿಗಳ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ಹೋರಾಟಗಳೆಲ್ಲ ಸೇರಿ ಗುಡಿ ಚಿನ್ನಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ರೀತಿ ಪೂರ್ವ ನೋಟಿಸ್ ನೀಡದೆ ಎತ್ತಂಗಡಿ ಮಾಡಿಸ್ತಾರೆ. ಆದ್ರೆ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮುಂದೆ ಇರೋ ITBT ಕಂಪ್ನಿಗಳು ಎಷ್ಟೋ ರಾಜಕಾಲುವೆಗಳು, ಕುಂಟೆಗಳು, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿದ್ರಲ್ಲ, ದಯವಿಟ್ಟು ತಾವು ಏನು ಸಚಿವರಿದ್ದೀರೋ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನ ಮೊದಲು ಎತ್ತಂಗಡಿ ಮಾಡಿಸಿ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅದನ್ನ ಲೂಟಿ ಹೊಡಿತಾ ಇದ್ರಲ್ಲ ಅದನ್ನ ತೆರವು ಮಾಡಿಸಿ. ಅದನ್ನ ಬಿಟ್ಟು ಬಡವರು ಪ್ರತಿದಿನ 5,000 10,000 ಸಂಪಾದನೆ ಮಾಡೋರು ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ, ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಪಾರದರ್ಶಕ ಸೂಕ್ಷ್ಮ ತನಿಖೆಗಳು ಮಾಡಿ ಅಂತ ITBT ಕಂಪ್ನಿಗಳಿಗೆ ಎಚ್ಚರಿಕೆ ಕೊಟ್ಟು ಏನು ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು 20% ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಬೀದಿ ಬದಿ ವ್ಯಾಪಾರಗಳನ್ನ ತೆರವು ಮಾಡ್ತಾ ಇದ್ದಾರೆ. ಅದನ್ನ ಶೀಘ್ರವಾಗಿ ನಿಲ್ಲಿಸಬೇಕಂತ ಎಲ್ಲ ಸಂಘಟನೆ ಒಕ್ಕೂಟಗಳಿಂದ ಇವತ್ತಿನ ದಿನ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ಒಂದು ಪತ್ರಿಕಾಗೋಷ್ಠಿಯಿಂದ ಮನವಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದನ್ನ ಮುಂದಿನ ದಿನದಲ್ಲಿ ಕಾರ್ಯಗತ ಮಾಡಿಲ್ಲ ಅಂದ್ರೆ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ, ಅದು ಉಗ್ರವಾದ ಚಳುವಳಿಯನ್ನ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ನಾವೊಂದು ಸಂಘಟನೆಗಳು ಸೇರಿ ಕೊಡ್ತೀರಂತ ಈ ನಿಟ್ಟಿನಲ್ಲಿ ಹೇಳ್ತಾ ಎರಡು ಮಾತುಗಳು ಹೇಳ್ತಾ ಇದ್ದೇವೆ. ನಮಸ್ಕಾರ. ನಮ್ಗಾಗಿರೋ ಇದರಿಂದ ಇವತ್ತು ನಾವು ಊಡಿ ಚಿನ್ನಣ್ಣರ ಹತ್ರ ಬಂದ್ಬಿಟ್ಟು ಇವತ್ತು ನಮ್ಗೆ ಬಡವ್ರಿಗೆ ಈ ತರ ಅನ್ಯಾಯ ಆಗೈತೆ ಅಣ್ಣ, ನಮ್ಗೆ ನ್ಯಾಯ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಣ್ಣ ತಂಗಿರು, ನಮ್ಮ ಅಣ್ಣ ತಂದಿರು ಎಲ್ಲರೂ ಬಂದಿದ್ದೀವಿ ಇವತ್ತು. ಯಾಕಂದ್ರೆ ನಮ್ಗೆ ಅಂಗಡಿಗಳೆಲ್ಲ ತೆರವುಗೊಳಿಸಿದ್ರು, ನಮ್ಗೆ ಜೀವನ ಮಾಡೋದೇ ತುಂಬಾ ಕಷ್ಟ. ಅಂಗಡಿ ಇಲ್ಲ ಅಂದ್ರೆ ಇವತ್ತು ಯಾವ್ದೇ ರೀತಿಯಾಗಿ ಬಾಡಿಗೆ ಕಟ್ಬೇಕಂದ್ರು ನಮ್ಮ ಹತ್ರ 1 ವಾರ ಆಯ್ತು, ಅವಾಗ್ಲೇ ಅಂಗಡಿ ಹಾಕಿಲ್ಲ, ಏನಿಲ್ಲ. ಬಾಡಿಗೆ ಕಟ್ಬೇಕಂದ್ರು ಕಾಸಿಲ್ಲ, ಮನೇಲಿ ಅಕ್ಕಿ ಇಲ್ಲ, ಏನಿಲ್ಲ. ಯಾವ್ದೇ ರೀತಿಯಾದ್ರೂ ಇವತ್ತು ಸರ್ಕಾರ ಕಡೆಯಿಂದ ಇವತ್ತು ಒಂದು ಮನವಿ ನೋಡಿ ಸ್ವಾಮಿ, ನೀವು ಸರ್ಕಾರ ಕಡೆಯಿಂದ ನಿಮ್ದು ಏನಿದೆ ಅದ್ ಮಾಡಿ, ಆದ್ರೆ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಅಂತೂ ಮಾಡ್ಬೇಡಿ ಸ್ವಾಮಿ. ಅಲ್ಲ, ಈಗ ಹೇಳಿರೋದು ಮೇನ್ ರೋಡ್ ಅಲ್ಲಿ ಅಂತ ಹೇಳಿರೋದು ಕೃಷ್ಣ ಬೈರೇಗೌಡ ಅವರು. ಇವ್ರು ಏನ್ ಹೇಳ್ತಾರೆ, ಕಬೋರ್ಡ್ಗಳೆಲ್ಲ 10-20 ಸಾವಿರ ರೂಪಾಯಿ ಆಗುತ್ತೆ ಅದು ಮಾಡ್ಸೋದಕ್ಕೆ. ಎಲ್ಲ ಬಂದು JCP ತಂದು ಎಲ್ಲ ಹೊಡೆದಾಕ್ಬಿಟ್ಟು ತುಂಬಾ ಅನ್ಯಾಯ ಆಗಿದೆ ಸ್ವಾಮಿ. ಮಹದೇವಪುರ ಕ್ಷೇತ್ರದಲ್ಲಿ ಇವತ್ತು ನಮ್ಗೇನೋ ಸರ್ಕಾರ ಕಡೆಯಿಂದ ಇವತ್ತು ನಮ್ಗೆ ನ್ಯಾಯ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಊಡಿ ಚಿನ್ನಣ್ಣವ್ರ ಹತ್ರ ಪ್ರತಿಯೊಬ್ರು ಬಂದಿದೀವಿ. ಏನೋ ಇವತ್ತು ನಮ್ಗೆ ಜೀವನ ಮಾಡಕ್ಕೆ ಅವಕಾಶ ಕೊಡಿ ಸ್ವಾಮಿ. ಓಕೆ ಮೇಡಮ್.